ಪತಿ ಕೈಯಾಗ ಕಂಠಲೆತ್ತಿನ ಮೇಲೆ ಕೊಟ್ಟು ಚಂದನಗಿರಿ ಪಟ್ಟಣಕ್ಕೆ ಕೊಟ್ಟು ಕಳಿಸ್ತಾಳ. ಮಧ್ಯದಾರಿ ಒಳಗೆ ಬಂದು ನಾರಾಯಣಗೌಡ ಹಿಂಗೆ ವಿಚಾರ ಮಾಡ್ತಾನ, ನಮ್ಮ ತಂಗಿ ಸೂರಾವತಿ ಇದನ್ನು ಸೇವನೆ ಮಾಡಿದರೆ ಏನೂ ಆಗಬಾರದು, ಆದ್ರೆ ಹೊಟ್ಟಿ ಒಳಗಿರುವಂಥ ಕೂಸು ಮಾತ್ರ ಬದುಕಬಾರದು. ನೋಡ್ರಿ ಹೆಂಗ ತಂಗಿಗೆ ಅದನ್ನು ಊಟ ಮಾಡಿದರೆ ತಂಗಿಗೆ ಏನಾಗಬಾರದು, ಆದ್ರೆ ಊಟ ಮಾಡಿದಳಂದ್ರೆ ಹೊಟ್ಟಿ ಒಳಗೆ ಕೂಸ ಬದುಕಬಾರದು. ಇದು ಎಂಥ ವಿಷಯ ಇರಬೇಕ್ರಿ ಗವಾಯಿಗಳ, ಇದು ಎಂಥ ವಿಷಯ ಇರಬೇಕು ವಿಚಾರ ಮಾಡ್ರಿ. ಅವಾಗಷ್ಟೇ ಇತ್ತತ್ತೀರಿ, ಅವಾಗಷ್ಟೇ ಇತ್ತೇನದು, ಈಗೂ ಅದು, ಈಗೂ ಅದ್ರಿ ಅದು, ಈಗೂ ಕೂಸುಗಳು ಕೊಲ್ತಾರೆ. ಅವಾಗಷ್ಟೇ ಇರಲಿಲ್ಲ, ಈಗೂ ಅದ. ಆಗ ಆಗ ಆಗಿನಷ್ಟು ಈಗೇ ಶಾಣ್ಯಾರಿಲ್ಲ. ಈಗಿಷ್ಟು ವಿಜ್ಞಾನ ಅದಲ್ಲ, ಆಗಿನಷ್ಟು ಶಾಣ್ಯಾರು ಈಗಿಲ್ಲ. ಈಗ ವಿಮಾನ ಬಂದಾವ ನೋಡ್ರಿ, ಅಂತರ್ಲೆ ಹಾರ್ತಾವ, ಡೀಸೆಲ್ ಬೇಕು, ಅವಕ್ಕೆ ಏನೇನು ಬೇಕು ಈಗ. ಆದ್ರೆ ಆಗನೂ ವಿಮಾನ ಇದ್ದು, ಆಗ ಪುಷ್ಪಕ ವಿಮಾನ ಅಂತಿತ್ತು ಆಗಿನ ಕಾಲ. ಹಂಗ ಇಲ್ಲಿ ವಿಷ ಬೆರೆಸಿಕೊಂಡು ಕಳುವೆ ನಾರಾಯಣಗೌಡ ತಂಗಿಗೆ ಆಯೇರಿ ತಗೊಂಡು ಬುತ್ತಿಬಾನ ತಗೊಂಡು ಚಂದನಗಿರಿ ಪಟ್ಟಣಕ್ಕೆ ಬಂದು ತವರು ಮನೆ ದಾರಿಯನ್ನೇ ನೋಡ್ತಾ ಕೂತಿರುವಂತ ಸೂರಾವತಿಗೆ ಅಣ್ಣ ಯಾವಾಗ ಬುತ್ತಿಬಾನ ತಗೊಂಡು ಬಂದಾನ ಅದನ್ನು ಯಾವಾಗ ನೋಡಿದಳು ಇಷ್ಟು ಸಂತೋಷ ಆಯಿತು ತಾಯಿಗೆ. ಎಂದಾದರೂ ನನ್ನ ಅಣ್ಣನ ಮುಖ ನೋಡಿನಿಲ್ಲ ಅಷ್ಟು ಆನಂದ ಆಯಿತು. ನನ್ನ ಅಣ್ಣ ಇವತ್ತು ಬುತ್ತಿಬಾನ ತಗೊಂಡು ಬಂದ, ನಾನು ಸಂತೋಷದಿಂದ ಊಟ ಮಾಡಬೇಕು, ನನಗೆ ಎಷ್ಟು ಆಸೆ ಆಗ್ಯದ ತಿಳ್ಕೊಂಡು ಅಣ್ಣನಿಗೆ ಕೈಕಾಲು ಮಜ್ಜಲು ಮಾಡ್ಕೊಂತ ನೀರು ಕೊಡ್ತಾಳೆ. ಕೈಕಾಲು ಮುಖ ತಕ್ಕೊಂಡ ಆ ಬುತ್ತಿಬಾನ ತದ್ದು ಇಳುದ ಶೀರಿ ತಂದು ಶೀರಿ ಕುಬ್ಬಸ್ ತಂದು ತಂಗಿ ಕೈಯಾಗ ಕೊಟ್ಟ. ತಂಗಿ, ನಾನು ನನ್ನ ಊರಿಗೆ ಬೇಗನೆ ಹೋಗಬೇಕು, ಹಿಂದೆಲ್ಲ ನನ್ನ ಕೆಲಸ ಕಾರ್ಯಗಳದಾವ, ನೀ ಆನಂದದಿಂದ ಊಟ ಮಾಡು, ಆನಂದದಿಂದ ಇರು ಅಂತೇಳಿ ತಂಗಿಗೆ ಹೇಳಿ ಬೇಗನೆ ನಾರಾಯಣಗೌಡ ನಗರಿ ಪಟ್ಟಣಕ್ಕೆ ಬಂದ. ಸೂರಾವತಿಗೆ ಬೇಸರಿಕೆ ಇರ್ತದೆ, ಹೆಣ್ಣುಮಕ್ಕಳಿಗೆ, ಆ ಗರ್ಭವತಿ ಹೆಣ್ಣುಮಕ್ಕಳಿಗೆ ಬೇಸರಿಕೆ ಇರ್ತದೆ. ಒಂದಿಷ್ಟು ಜಂಪ್ ಹತ್ತದಂಗ ಸಂತೋಷದ ಕನಸು ಕಾಣ್ತಾಳ ಸೂರಾವತಿ. ಕನಸಿನೊಳಗ ವಾಣಿ ಆಯಿತು, ಹೊಟ್ಯಾನ ಕೂಸು ನೋಡಿತದ, ಹೊಟ್ಯಾನ ಕೂಸು ಕನಸಿನೊಳಗೆ ಹೊಟ್ಯಾನ ಕೂಸು ನೋಡಿತದ. ತಾಯಿ, ನಿನ್ನ ಅಣ್ಣ ನಾರಾಯಣಗೌಡ ತಂದ ತವರ ಮನಿ ಬುತ್ತಿ ಅಂತ ನೀ ಸಂತೋಷದಿಂದ ಊಟ ಮಾಡಬೇಕಂತ ಇಚ್ಛಾಪಟ್ಟಿಯಲ್ಲ. ನೀ ತಿಳಿದಷ್ಟು ನಿನ್ನ ಅಣ್ಣ ನಾರಾಯಣಗೌಡ ಸುಲಭದಿಂದ ತಗೊಂಡು ಬಂದ ಬುತ್ತಿಬಾನಲ್ಲ ತಾಯಿ. ಅದನ್ನು ನೀ ಒಂದು ವೇಳೆ ಊಟ ಮಾಡಿದೆ ಅಂದ್ರೆ ತಾಯಿ, ಇದು ನಿನಗೆ ಸರ್ವನಾಶ ಮಾಡ್ತದ. ನನ್ನ ಮಾತು ನಿನಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಿನ್ನ ಮನಿ ಒಳಗೆ, ನಮ್ಮ ಮನಿ ಒಳಗಿರುವಂಥ ಬೆಕ್ಕಿಗೆ ಒಂದು ಎರಡು ತುತ್ತು ಒಗೆದು ನೋಡು ತಾಯಿ ಅಂತ. ಹೊಟ್ಟಿ ಒಳಗೆ ನೋಡಿತಾನ್ರಿ ಬೀರದೇವರು, ಹೊಟ್ಟಿ ಒಳಗೆ ಇರ್ಲಕ್ಕ ತಾಳಿಯದು ಏನೋ ಹೊಡೆಯಲಿ ಅವರು ನೋಡದಿರ್ಬೇಕು ಹೇಳಂತಾರ. ಹೊಟ್ಟೆಯಾಗಿರ್ಲಕ್ಕಾಗಿ ನುಡಿಯುವಂಥ ಮಕ್ಕಳು ಹಡೀರಿ ತಾಯಿ. ಇವು 15 ವರ್ಷ ಬಂದು ಆದ್ರೂ ಮಾತು ಬರ್ಲಿಕ್ಕೆ ಏನು ಮಾಡ್ತಿರ್ತವೆ. 15 ವರ್ಷ ಆದ್ರೂ ಮಾತು ಬರಂಗಿಲ್ಲ. ಒಂದೊಂದಕ್ಕೆ ಲಗ್ನ ಆಗತ್ತನ ಮಾತು ಬರಲಿಲ್ಲ. ಮೊನ್ನೆ ನಮ್ಮ ಊರಾಗ 3 ಹೆಣ್ಣು, ಅದಕ್ಕೆ 3 ಎವಳಿದ್ದು, 3 ತೊದಲ 3 ಎವಳ್ರಿ. ಅವು ಹೆಂಗೆ ಹಿಡ್ದೀವಿ ಅವರಿಗೆ ಗೊತ್ತಾ. ಅವಕ್ಕೆ ಕನ್ಯಾ ನೋಡ್ಲಿಕ್ಕೆ ಬಂದಾರ್ರಿ ಗಂಡನ ಮನೆ ಅವು. ಇವು 3 ತೊದಲ, 1 ವರಾನೇ ನಿತ್ತಿಲ್ರಿ ಅವು. ಈ ಹೊಟ್ಯಾನ ಕೂಸಿಗೆ ಇವು ಕೆಟ್ಟ ಅಂತರದ ನೋಡ್ರಿ. ಹೊಟ್ಯಾಗ ಮಾತಾಡೋ ಕೂಸುಗಳು ಎಲ್ಲಿ, ಇವು ಲಗ್ನ ಆಗುತ್ತಾನ ತೊದಲು ಮಾತಾಡೋ ಎಲ್ಲಿ. ಅವ್ರ ಅಪ್ಪ ಅಂದಾನು ಎಷ್ಟೋ 1000 ಗಂಡು ಬಂದು ಹೊಳ್ಳಿ ಒಂದು ವೇಳೆ ಪಿಟ್ಟತ್ ಮಾತಾಡಿದ್ರೆ 3 ಮಂದಿ ನಿಮ್ಮ ಲತ್ತಿನೇ ಹಾಕ್ತೀನಿ ಅಂದ ಅಪ್ಪ. ಆಯ್ತು ಮಾತಾಡಂಗಿಲ್ಲ ತಗೋ ಪಪ್ಪ ಅಂದ. 3 ನಮ್ಮೂರಾಗಿರಿ ಇದು ಆಯ್ತೇಳಿ. ಅವ ಗಂಡಿನವ್ರು ಬಂದರು. 3 ಹೆಣ್ಣುಮಕ್ಳು ಒಂದರ್ಕಿಂತ ಒಂದು ಸೀದಾ ಅವ್ರಿ, ಒಂದರ್ಕಿಂತ ಒಂದು ಸೀದಾ ಕಡ್ಡಿಲೇ ಬರದಂಗೆ ಇಷ್ಟೇ ತೊದಲು ಮಾತಾಡ್ತಾವ. ಆ ಗಂಡಿನ ಕಡೆಯವ್ರು ಬಂದರು ಸಂತೋಷದ, ನಮಗೆ ಹುಡುಗಿಯರು ಪಾಸ್ ಅವ್ರಿ, ಅಗ್ದಿ ನಮಗೆ ಹುಡುಗಿ ಪಾಸ್ ಅದ, ಕಡ್ಡಿಲೇ ಬರದಂಗದ.
ನೀವೇನು ಕೊಡಲಿಲ್ಲ ಅಂದ್ರೆ ನಾವು ಮಾಡ್ಕೋತೀವ್ರಿ. ಇನ್ನೇನದ್ರಿ ಗಟ್ಟಿಗಡಬ ಅಂತ ಇರ್ತದಲ್ಲ, ಗಟ್ಟಿಗಡಬ ಹೂರಣ ಹೋಳಿಗೆ ಅಂತ ಇರ್ತಾವಲ್ಲ, ಹಾಕಿದ್ರಿ ಊಟಕ್ಕೂ ಹಿಡಿದ್ರು. ಅದು ಒಂದು ಸ್ವಲ್ಪ ಅಡವ್ಯಾಂದ ಕಾಣ್ತದ್ರಿ ಹುಡುಗ, ಮದುವೆ ಆಗೋ ಹುಡುಗ. ಅದು ಎಲ್ಲ ಕಡುಬು ಬಿಟ್ಟು ಬರೇ ಹೂರಣೆ ಹೊಡಿಗತ್ರಿ. ಅದು ಕಡುಬು ಇಡ್ತಿತ್ತು, ಅಟ್ಟು ಹೂರಣೆ ತಿತ್ತಿದ್ರು. ತಂದು ನೀಡ್ತಿದ್ರು, ಮತ್ತು ಹೂರಣೆ ಹೊಡ್ಯವ, ಕಡುಬು ಹಂಗೆ ಬಿಡವ. ಇವು ಕಿಟಕಿ ಅಂದು ನೋಡಿದ್ರು 2 ಹುಡುಗಿಯರು. ಸುಮ್ ಕುಂದ್ರಬೇಕಿಲ್ರಿ, ಅಪ್ಪ ಬ್ಯಾಡ, ಸುಮ್ ಕುಂದ್ರಬೇಕಿಲ್ರಿ. ಏನು ಇದ್ರ ಬಾಯಾಗ ಮಂದು ಇದು ಎತ್ತದ ಗಂಧ, ಇದ್ರ ಬಾಯಾಗ ಮಂದು ಬರೀ ತದಪ್ ತಿಂದು ಕೂದಲು ತಿಂದು ತದಪ್ ಹಂಗೆ ಇಟ್ಟದಲ್ಲ. ಹೌದಾ, ಅದಕ್ಕೆ ಹೋದಿ ತದಪ್ ಹಂಗೆ ಇತ್ತದ, ಬರೀ ಹೂದು ಇತ್ತೆ ತಿಂದದ. ಅಪ್ಪ ಪಾತಾಡ ಬ್ಯಾದ, ನೀ ಯಾಕೆ ಪಾತಾಡ್ತಿ ಹೇಳ್ತಳಿಕೆ. ಆಕಿ ಬಂದಳ್ರಿಪ್ಪ, 3ನೇದಾಕಿ. ಅವ ತದಪ್ ಹಂಗೆ ಇತ್ತಾನ, ಹೂದು ಅಂತ ತಿಂದಾನ. ನೀ ಪಾತಾಡಬೇಡ ಅಂದಿದ್ದು, ನೀ ಯಾಕೆ ಪಾತಾಡ್ಲಕತ್ತಿದಿ. ಅಪ್ಪ ಬಂದ್ರೆ ನಮಗೆ ಅವ ಏನು ಯಾಕೆ ಮಾಡ್ಲಕ್ಕ, ಅಪ್ಪ ಬಂದು ನಮ್ಮ ಲತ್ತಿ ಹಾಕ್ತಾನೆ, ನೀ ಯಾಕೆ ಪಾತಾಡ್ತಿ. ಅವ್ರಿಬ್ರು ಪಾತಾಡಲಕ್ಕ, ನೀ ಯಾಕೆ ಪಾತಾಡ್ತಿ ಅಂತ ಈ ಕೇಳ್ತಾರೆ. ಇವು ಇರ್ತಾವಿಲ್ರಿ. ಯಾಕಂದ್ರೆ ಇವು ಇಂಥ ಮಕ್ಕಳ್ರಿ. ಯಾಕ ಇಲ್ಲಿ ನಿನ್ನೆ ಹೇಳಿನಲ್ಲಿ ನಿಮಗೆ ಪರಮಾತ್ಮ ಹುಟ್ಟುವಂಥ ಒಡಲೊಳಗೆ ಹುಟ್ಟಲಾರ ಮಕ್ಕಳಿಗೆ. ಆದ್ರೆ ಇಲ್ಲಿ ಹೊಟ್ಟಿ ಒಳಗೆ 5 ತಿಂಗಳ ಕೂಸ ಹೊಟ್ಟಿ ಒಳಗಿಂದ ಮಾತಾಡ್ತದಂದ್ರೆ ಎಲ್ಲಾದ್ರೂ ಕೇಳಿರೇನು? ಹೊಟ್ಟಿ ಒಳಗೆ ಮಾತಾಡೋದು ಎಲ್ಲರೂ ಕೇಳಿರೇನು? ಕೆಲವೊಬ್ಬರು ಮಾತ್ರ ಅದಾರ. ಹಾಲು ಮತದೊಳಗೆ ಹೊಟ್ಟೆ ಆಗಿರ್ಲಕ್ಕಾಗಿ ಮಾತಾಡದ ಬೀರದೇವರ. ಇಸ್ಲಾಂ ಸಮಾಜದೊಳಗೆ ಹೊಟ್ಟಿ ಒಳಗೆ ಇರ್ಲಕ್ಕಾಗಿ ಮಾತಾಡದ ಮೈಬೂ ಸುಬಾನಿ. ಇನ್ನೂ ಯಾರ್ಯಾರು ಅದಾರ್ರಿ ಮಾಸ್ತರ? ಬೀದರ್ ಬೊಮ್ಮಗೊಂಡ ಅಂತೇಳಿ. ಈ ಬೊಮ್ಮಗೊಂಡ ಯಾರು ಗೊತ್ತದೇನ್ರಿ? ಅವನು ಹಾಲು ಮತದವನೇ. ಯಾರು ಇವರು? ಯಾವ ಸವಳಿರಿದು? ನಮ್ಮದೇ ಅಂದ್ರೆ ಪದಮಗೊಂಡ ಅಂತ ಆಗಿ ಹೋದು ನೋಡ್ರಿ. ಇದು ಚರಿತ್ರೆ ಭಾಳ ದೊಡ್ಡದ್ರಿ. ಗವಾಯಿಗಳು ಹಿಂದೆ ಹೋದ್ರು. ಆ ಬೊಮ್ಮಗೊಂಡ ಯಾರು ಗೊತ್ತದೇನ್ರಿ? ವಿಹಾರ ಸಂಚಾರಕ್ಕಾಗಿ ಪಾರ್ವತಿ ಪರಮೇಶ್ವರರು ಮರ್ತ್ಯ ಮಂಡಲಕ್ಕೆ ಬಂದು ಇಳಿದ್ರು. ಪಾರ್ವತಿಗೆ ಮೋಹ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿದ್ದು ಜಾಗೃತಿಪುರ ಪಟ್ಟಣದೊಳಗೆ, ಈ ಜಾಗೃತಿಪುರ ಪಟ್ಟಣದೊಳಗೆ ಪಾರ್ವತಿ ಮಲಿಹಾಲಿನಿಂದ 2 ಗೊಂಬೆಗಳ ನಿರ್ಮಾಣ ಮಾಡಿದರು. ಇದು ನಮ್ಮ ಹಾಲು ಮತದ ಮೂಲ ಪಾಯಾರಿ ಇದು. ಆ 2 ಗೊಂಬೆಗಳ ನಿರ್ಮಾಣ ಮಾಡಿ ಪರಮಾತ್ಮ ಅವಕ್ಕೆ ಜೀವಕಾಳ ತುಂಬಿ ಅವಕ್ಕೆ ಹೆಸರಿಟ್ರಿ ಏನಂತ? ಮುದ್ದಾಯಿ ಮತ್ತು ಮುದ್ದುಗೊಂಡ. ಇವರು ಹೊಟ್ಟಿದಿಂದ ಹುಟ್ಟಿ ಬಂದ ಯಾರು? ಯಾರ್ರೀ ಸರ್ ಹೇಳ್ರಿ? ಆದಿಗೊಂಡ. ಆದಿಗೊಂಡನ ಹೊಟ್ಟಿಲೆ 6 ಮಂದಿ ಮಕ್ಕಳು. ಕರೆಕ್ಟ್ ರೀ? ನಾವು ಪುರಾಣ ಓದಿಲ್ಲ. ಮತ್ತು 6 ಮಂದಿ. ಅವ್ರು ಯಾರ್ರೀ? ಅಮರುಗೊಂಡ, ತುಮರುಗೊಂಡ, ಭೀರುಗೊಂಡ, ಮಾರುಗೊಂಡ, ಶಿವಗೊಂಡ, ಕಡಿ ಹುಟ್ಟು ಮಗ ಶಿವಪದ್ಮಗೊಂಡ. ಈ ಶಿವಪದ್ಮಗೊಂಡ 2 ಹೆಂಡ್ರು, ಸುಮಲಾದೇವಿ, ಜಿಂಕಾದೇವಿ. ಒಬ್ಬಕ್ಕಿಗೆ ಹತ್ತಿ ಕಂಕಣ ಕಟ್ಟಿ ಊರಾಗ ಲಗ್ನ ಆದ. ಇದು ಹತ್ತಿ ಕಂಕಣ ಸುದ್ದಿ. ಇದು ನಮ್ಮ ಮಾಳಿಂಗರಾಯನ ಸಂಪ್ರದಾಯ. ಯಾಕ್ರಿ? ಇದು ಮಾಳಿಂಗರಾಯನ ಸಂಪ್ರದಾಯ. ಮತ್ತು ಬೊಮ್ಮಗೊಂಡ ಅಂತ ಎಲ್ಲಿ ಹೆಸರೇ ಕೇಳಿಲ್ರಿ, ಇದು ಎಲ್ಲಿದು ಹೇಳಿದ್ರಿ ಅಂತ ಅನ್ಬೋದು. ಇದು ಏನು ಹತ್ತಿ ಕಂಕಣ ಇತ್ತಲ್ಲ, ಏನು ಉಣ್ಣಿ ಕಂಕಣ. ಅಡವ್ಯಾಗ ಹತ್ತಿ ಸಿಗಲಾರ ಬಟ್ಟೆ ಯಾಕ ಅಡವ್ಯಾಗೇನು ಉಣ್ಣಿ ಕಂಕಣ ಕಟ್ಟಿ, ಕೈಗೆ ಉಣ್ಣಿ ಕಂಕಣ ಕಟ್ಟಿ, ತಲೆ ಮ್ಯಾಲ ಉಣ್ಣಿ ಅಕ್ಕಿ ಕಾಳು ಮಾಡಿ ಒಗೆದು ಅಲ್ಲಿ ಮದುವೆ ಆದ. ಆ ಉಣ್ಣಿ ಕಂಕಣದಕ್ಕೆ ಹೊಟ್ಟಿಲೆ 21 ಗಂಡ 21 ಹೆಣ್ಣು. ಹೌದ್ರಿ? ಹತ್ತಿ ಕಂಕಣದಕ್ಕೆ ಹೊಟ್ಟಿಲೆ 21 ಗಂಡ 21 ಹೆಣ್ಣು. ಇದು ಹತ್ತಿ ಕಂಕಣ ಸಂಪ್ರದಾಯ ಒಂದು ಬೇರೆ ಆಯಿತು, ಅದು ಉಣ್ಣಿ ಕಂಕಣ ಸಂಪ್ರದಾಯ ಬೇರೆ ಆಯಿತು. ಆ ಉಣ್ಣಿ ಕಂಕಣ ಸಂಪ್ರದಾಯದೊಳಗೆ ಹುಟ್ಟಿ ಬಂದವನೇ ಶರಣ ಬೊಮ್ಮಗೊಂಡ. ಈ ಬೊಮ್ಮಗೊಂಡ ಅಂದ್ರೆ ಸಾಮಾನ್ಯ ಅಲ್ಲ. ಮಾಳಿಂಗರ ಎಷ್ಟು ಶಕ್ತಿಶಾಲಿ ಇದ್ದಲ್ಲ ಅಷ್ಟೇ ಶಕ್ತಿಶಾಲಿ
ಈತನು ಬಮ್ಮಗೊಂಡ. ಭಾಳ ಜನರಿಗೆ ಗುರ್ತಿಲ್ಲ. ಹೊಟ್ಟೆಯಾಗಿರ್ಲಿಕ್ಕಾಗಿ ಮಾತಾಡಿದವ ಬಮ್ಮಗೊಂಡು ಒಬ್ಬ. ಇನ್ನು ಹೊಟ್ಟೆಯಾಗಿರ್ಲಿಕ್ಕಾಗಿ ಮಾತಾಡ್ದವ ಯಾರ್ರಿ? ಮತ್ತು ಅಭಿಮಾನ್ಯ. ಹೌದಲ್ಲ? ಹೊಟ್ಟೆಯಾಗಿರ್ಲಿಕ್ಕಾಗಿ ಹೂ ಅಂದ. ಹಿಂಗೆ ಈ ಸಾಲಿನೊಳಗೆ ಸೇರಿದಂಥವ ಚರಿತ್ರೆ ನಾಯಕ ಭೀರದೇವರ. ಹೊಟ್ಟೆಯಾಗಿರ್ಲಿಕ್ಕಾಗಿ ಹೇಳ್ತಾನ, ತಾಯಿ ನಿನ್ನ ತವರು ಮನೆ ಬುತ್ತಿ ಅಂತ ನೀನು ಸಂತೋಷದಿಂದ ಊಟ ಮಾಡಬೇಡ. ಮನೆಯೊಳಗಿರುವಂಥ ಬೆಕ್ಕಿಗೆ ಒಂದಿಷ್ಟು ಒಗದು ನೋಡು. ಒಂದು ವೇಳೆ ಬೆಕ್ಕ ಉಳಿತು ಅಂದ್ರೆ ನೀವು ಊಟ ಮಾಡು. ನಿನ್ನ ಅಣ್ಣ ಕುಬ್ಬಸ ಸೀರಿ ತಂದಾನಂತೇಳಿ ಅದನ್ನು ಸಂತೋಷದಿಂದ ಉಡಬೇಡ, ಅದನ್ನು ಸಂತೋಷದಿಂದ ತೊಡಬೇಡ. ಮನೆಯೊಳಗಿರುವಂಥ ಗಂಬಿಗೆ ಉಡಿಸಿ ನೋಡು, ಅಲ್ಲಿ ಏನೂ ಆಗಲಿಲ್ಲ ಅಂದ್ರೆ ಆ ಸೀರೆ ಉಟ್ಕೋ ಅಂಥೇಳಿ ಇಷ್ಟು ಹೇಳಿ ತಾಯಿ ಎಚ್ಚರ ಆಯಿತು. ಎದ್ದು ನೋಡ್ತಾಳೆ, ಯಾರೂ ಇಲ್ಲ. ಎದ್ದು ನೋಡ್ತಾಳೆ, ಯಾರೂ ಇಲ್ಲ. ಯಾಕೆ ಹಿಂಗಾಯಿತು ಅಂತ ತಿಳ್ಕೊಂಡು ಅಣ್ಣ ತಂದಿರುವಂಥ ಆ ಬುತ್ತಿ ಬಾನ ಬಿಚ್ಚಿ ಒಂದು 2 ತುತ್ತ ಆ ಬೆಕ್ಕಿಗೆ ಒಗದಳು. ಆ ಬೆಕ್ಕ ಒದ್ದಾಡಿ ಕಂದಲು ಹಾಕಿಬಿಡ್ತು. ಬೆಕ್ಕಿನ ಗರ್ಭ ಪಾತಾಗಿ ಬಿಡ್ತು. ಕೆಲವೊಬ್ಬರು ಬೆಕ್ಕ ಸತ್ತದನು ಅಂತಾರೆ, ಕೆಲವೊಬ್ಬರು ಬೆಕ್ಕಿನ ಗರ್ಭಪಾತ ಆಗ್ಯದಂತಾರೆ. ಆದರೆ ನಾವು ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ನಾರಾಯಣಗೌಡ ತಂಗಿ ಸಾಯಬಾರ್ದು, ಹೊಟ್ಟೆಯಾಗಿನ ಗರ್ಭಪಾತ ಆಗಬೇಕಂತ ಅವ ತಂದನ. ಹೆಂಗೆ ತಮ್ಗೆ ತಿಳಿದದ ಹಂಗಂಗೆ ಆ ಪ್ರಕಾರ ಬುಕ್ ಬರ್ದಾರ. ಆದ್ರೆ ಇಲ್ಲಿ ಒದ್ದಾಡಿ ಬೆಕ್ಕ ಕಂದರ್ ಹಾಕ್ತು. ಇದು ಮಾತು ಸತ್ಯ ಅಂತ ತಿಳ್ಕೊಂಡು ನನ್ನ ಅಣ್ಣ ಹಿಂಗೆ ಮಾಡ್ಲಾರ್ದವ ಯಾಕೋ ಹಿಂಗೆ ಮಾಡಿದ, ಇದು ಏನು ಸೋಜಿಗ, ನಾನು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಅಣ್ಣ ತಂದಿರುವಂಥ ಕುಬ್ಬಸ ಸೀರೆಯನ್ನು ಒಯ್ದು ನಡಗಂಬಕ್ಕ ಸೀರೆ ಉಳಿಸಿ ಸುತ್ತುತ್ತಿದ್ದಳು. ನಡಗಂಬಕ್ಕೆ ಬೆಂಕಿ ಹತ್ತಿ ಬಿಡುತ್ತು. ಬೆಂಕಿ ಹತ್ತಿ ಮೈ ಮ್ಯಾಲ ಮುಗಲು ಹರಿದು ಬಿದ್ದಂಗಾಯ್ತು ಸೂರಾವತಿಗೆ. ಯಾರ ಮ್ಯಾಲ ನಾನು ಎಷ್ಟು ದಿವಸದ ಕಾಲ ನಾನು ಯಾರಿಗಾಗಿ ನಾನು ಆಶೆ ಪಡ್ತಿದ್ನೋ, ಯಾರಿಗಾಗಿ ನಾನು ಬದುಕ್ತಿದ್ನೋ, ತಂದೆ ತಾಯಿ ಸುಖ ನಾ ಎಂದು ಕಾಣಲಿಲ್ಲ. ಅಣ್ಣನೇ ನನ್ನ ತಂದೆ, ಅತ್ತಿಗೇನೆ ನನ್ನ ತಾಯಿ, ಇವರೇ ನನ್ನ ಸರ್ವಸ್ವ, ನನ್ನ ಬಂಧು ಬಳಗಂತೇಳಿ ನಾನು ಇವರಿಗಾಗಿ ಎಷ್ಟು ಆಶೆ ಪಟ್ಟಿದ್ನಲ್ಲ, ಎಲ್ಲವೂ ವ್ಯರ್ಥಾಗಿ ಹೋಯಿತು. ಎಲ್ಲವೂ ವ್ಯರ್ಥಾಗಿ ಹೋಯಿತು. ಹೆಣ್ಣು ಮಕ್ಕಳಿಗೆ ತವರು ಮನೆ ಮೇಲೆ ಆಶೆ ಇದ್ದಷ್ಟು ಇನ್ನೊಂದು ಮೇಲೆ ಇದರ ಮೇಲೂ ಆಶೆ ಇರಂಗಿಲ್ಲ. ಗಂಡನ ಮನೆ ಒಳಗೆ ತುಪ್ಪ ರೊಟ್ಟಿ ಊಟ ಮಾಡಿದ್ದು ಸರಿ, ತವರು ಮನೆ ಒಳಗೆ ಉಪ್ಪ ರೊಟ್ಟಿ ಉಂಡುದು ಅಷ್ಟೇ ಸಂತೋಷ ಪಡ್ತಾರೆ. ನಿಮಗೆ ಈ ಪುರಾಣದ ಮೂಲಕ ಇಲ್ಲಿ ಕೇಳೋರಿಗೆ ಮತ್ತು ಇವತ್ತು ಶೆರೆ ಹಿಡ್ದಾರ ಯೂಟ್ಯೂಬ್ ಚಾನಲ್ ಅದಾವ ಮುಂದೆ ಕೇಳುವಂಥವರಿಗೂ ನಾನು ಕಳಕಳಿದಿಂದ ಒಂದೇ ಒಂದು ವಿನಂತಿ, ತಂದೆ ಬಳಗಾಗಲಿ ತಾಯಿ ಬಳಗಾಗಲಿ, ನಮ್ಮ ಮನೆಯಿಂದ ಗಂಡನ ಮನೆಗೆ ಮಾಡಿಕೊಟ್ಟ ಹೆಣ್ಣುಮಕ್ಕಳು ತವರು ಮನೆ ಮೇಲೆ ಏನೊಂದು ಆಶೆ ಪಡಂಗಿಲ್ಲ. ನಿಮ್ಮ ಆಸ್ತಿ ಅಂತಸ್ತು ಅವರಿಗೆ ಬೇಕಾಗಿಲ್ಲ. ಸೂರಾವತಿಯಿಂದ ಇಷ್ಟೇ ಇಲ್ಲ, ನಮ್ಮ ಜೀವನದೊಳಗೂ ಈ ಮಾತು ನಿಮಗೆ ಹೇಳಕ್ಕೆ ಇಷ್ಟ.